ಇದ್ರಲ್ಲಿ ಹೋಗೋಕ್ಕೆ 500 ನಾರ್ಮಲ್ 500 ಸ್ಪೆಷಲ್ 1000 ಸ್ಪೆಷಲ್ ಅಂದರೆ ಜಿಗ್ ಜಾಗ್ ಮಾಡ್ತಾರೆ. ಎಷ್ಟು ಜನ? ಇಬ್ರು ಹೋಗ್ಬೋದಾ? ಒಬ್ಬರೇ ಅವರು ಒಬ್ರು ನೀವು. ನೀರೆಲ್ಲ ಮೇಲೆ ಬರುತ್ತಲ್ಲ? ಏನು ಬರಲ್ಲ, ಲೆವೆಲ್ ಇದೆ ನೀರು ಎಲ್ಲ ಬರ್ಬೋದು, ಇಲ್ಲಂದ್ರೆ ಇಲ್ಲ ಬರಲ್ಲ. ಅಲ್ಲ ಬಟ್ಟೆ ಎಲ್ಲ ನೆಂದೋಗುತ್ತಲ್ವಾ ಅಂತ? ಏನಾಗಲ್ಲ, ಬಟ್ಟೆಗಿತ್ತೆ ಒಣಗ್ಬಿಡ್ತೈತಿ 5 ಮಿನಿಟ್ನಾಗ. ಡೈಲಿ ಎಷ್ಟು ರೌಂಡ್ ಹೋಗ್ತೀರಾ ಅದರಲ್ಲಿ? ನೀವೇನಾ ಪೈಲಟು? ಎಷ್ಟು? 500 600 ಟ್ರಿಪ್ ಡೈಲಿ. 600 ಟ್ರಿಪ್ಪು? ಹಾಂ. ಒಬ್ರಿಗೆ 500? ಹಾಂ. ಬರೀ ಇದೆ ಅಲ್ಲ ಇಲ್ಲಿ ಮಾಮೂಲಿ ನಿಮ್ಮದು ಡೈಲಿ? ಇದು ಮತ್ತು ಪ್ಯಾರಾಸ್ಲಿಂಗು, ಬಂಪ, ಬೋಟ್ ರೈಡ್, ಡಾಲ್ಫಿನ್ ಟ್ರಿಪ್ ಎಲ್ಲ ಇದೆ. ಅಲ್ಲ ಡೈಲಿ ಇದೇ ಕೆಲಸ ನಿಮ್ಮದು? ಹಾಂ, ಇದೆ. ಯಾರು ಬೇಕಾದರೂ ಮಾಡ್ಬೋದಾ ಅಥವಾ ನೀವು ಮಾತ್ರ ಮಾಡೋದು ಅಂತನಾ? ಯಾರು ಮಾಡ್ಬೋದು. ಅಲ್ಲ ಈಗ ಹೊರಗಡೆಯಿಂದ ಬಂದು ಅವ್ರು ಬೋಟ್ ಹಾಕೊಂಡು ಹೊಡಿಬೋದಾ? ಲೈಸೆನ್ಸ್ ಎಲ್ಲ ತೊಗೋಬೇಕು? ಅವರಿಗಿಲ್ಲ, ಇಲ್ಲಿ ಗೋದಾವರಿ ಇರಬೇಕು. ಹಾಂ, ಲೋಕಲ್ ಅವ್ರು ಹಾಕಬೇಕು. ಏರಿಯಾನಾಗಿರ್ತೈತಿ, ಈ ಏರಿಯಾನಾಗ ಯಾರು ಇರ್ತಾರೆ ಅವ್ರಿಗೆ ಪರ್ಮಿಷನ್. ಅಲ್ಲ ಇಲ್ಲಿ ಸಂಬಂಧಪಟ್ಟ ಮುನ್ಸಿಪಲ್ ಅಥವಾ ಯಾವ್ದು ಇರೋದಿಲ್ಲಿ? ಪಂಚಾಯತಿ ಸಂಬಂಧ. ಪಂಚಾಯತಿ ಅಲ್ಲಿಂದ ಪರ್ಮಿಷನ್ ತೊಗೋಬೇಕು. ಲೋಕಲ್, ಅಲ್ಲಿ ಲೋಕಲ್, ಹೊರಗಿನವ್ರಿಗೆ ಇಲ್ಲ. ಟೂರಿಸಮ್ ಇವಾಗ ಜಾಸ್ತಿನಾ ಅಥವಾ ಯಾವ ಟೈಮಲ್ಲಿ ಜಾಸ್ತಿ ಇರ್ತಾರೆ ಜನ? ಈ ಟೈಮಿಗೆ ಜಾಸ್ತಿ ಇರೋದು. ಹಾಂ, ದೀಪಾವಳಿ, ನ್ಯೂ ಇಯರ್, ಕ್ರಿಸ್ಮಸ್, ಈ ಟೈಮಿಗೆ. ಗೋವಾಗ ಮೇಯ್ನ್ ಆಗಿ ಇದೆ ಅಲ್ವಾ ಟೂರಿಸಮ್ಮೇ ಬಿಸ್ನೆಸ್ಸು? ನಿಮ್ಮ ಹೆಸರು? ಪ್ರೇಮ್. ಇದೇ ಊರು ಗೋವಾ? ಕರ್ನಾಟಕದಲ್ಲಿ ಎಲ್ಲಿ? ಬಿಜಾಪುರ. ಸ್ನೇಹಿತರೆ, ನಾವಿವತ್ತು ತಂದೋಲಿಯಂ ಬೀಚಲ್ಲಿ ಇದ್ದೀವಿ. ಇಲ್ಲಿ ನಮ್ಮ ಬಿಜಾಪುರದ ಹುಡುಗ ಪ್ರೇಮ್ ಅಂತ ಒಬ್ರು ಇದ್ದಾರೆ, ನಮಗೆ ಪರಿಚಯ ಆಯಿತು. ಅವ್ರ ಜೊತೆಯಲ್ಲಿ ನಾವು ಬೋಟ್ ರೈಡ್ ಹೋಗೋದಕ್ಕೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಹೇಗಿರುತ್ತೆ ಅಂತ ಕೇಳೋಣ. ಪ್ರೇಮ್ ನಮಸ್ಕಾರ. ನಮಸ್ಕಾರ. ಬಿಜಾಪುರದಿಂದ ಗೋವಾದಲ್ಲಿ ಬಂದು ಧೂಳೆಬ್ಬಿಸ್ತಾ ಇದ್ದೀರಾ? ಏನಿಲ್ಲ ಸರ್, ಕೆಲಸಕ್ಕೆ ಬಂದೀವಿ. ಇಲ್ಲಿ ವಾಟರ್ ಸ್ಪೋರ್ಟ್ನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಎನಿ ಟೈಮ್ ಒಂದು 8 ತಿಂಗಳು ಸೀಸನ್ ಇರುತ್ತೆ, ಯಾವಾಗೂ ಬರ್ಬೋದು. 8 ತಿಂಗಳಲ್ಲಿ ಕಾಂಟ್ರಾಕ್ಟ್ ತಗೋರಿ. ಕಂದೋಲಿ ಬೀಚು, ವಾಟರ್ ಸ್ಪೋರ್ಟ್ ಫುಲ್ ಎಂಜಾಯ್ಮೆಂಟ್ ಮಾಡ್ಕಿಸಿ ಹೋಗ್ಬೋದು. ಏನು ಅನ್ನಿಸ್ತಾ ಇದೆ ನಿಮಗೆ ಗೋವಾ ಮತ್ತು ನಿಮ್ಮ ಊರಿಗೂ ಡಿಫ್ರೆಂಟ್? ಇಲ್ಲಿಂದ ಡಿಫ್ರೆಂಟ್. ಇಲ್ಲಿ ಊರು ಬಿಟ್ಕಿಸಿ ಊರು ಜನ ಬರ್ತಾರೆ ಇಲ್ಲಿ ಟೂರಿಸಮು. ಮತ್ತು ಅಲ್ಲಿಂದ ಡಿಫ್ರೆಂಟ್, ಇಲ್ಲಿಂದ ಡಿಫ್ರೆಂಟ್ ಇದೆ. ಎಂಜಾಯ್ಮೆಂಟ್ ಮಾಡ್ಬೇಕಂದ್ರೆ ಗೋವಾಗೆ ಬರ್ತೀನಿ ಅಲ್ವಾ? ಒಂದ್ಸಲ ಗೋವಾಗೆ ಬಂದು ದುಡಿಯೋದಿದ್ದೇ ಇರ್ತದೆ. ಒಂದು ದಿನಾರು, ಒಂದು ತಿಂಗಳಾರು, 2 ದಿನಾರು ಎಂಜಾಯ್ಮೆಂಟ್ ಮಾಡಬೇಕು ಅಂದ್ರೆ ಗೋವಾಗೆ ಬರಬೇಕು. ಗೋವಾ ಕಂಪಲ್ಸರಿ ಬಂದೇ ಹೋಗಬೇಕು. ಎಲ್ಲಿರೇ ಇರ್ರಿ, ಗೋವಾಗೆ ಬಂದಕ್ಕೆ ಹೋಗಬೇಕು. ಎಂಜಾಯ್ಮೆಂಟ್ ಅಂದ್ರೆ ಗೋವಾ. ಎಸ್, ವಾ. ಸ್ನೇಹಿತರೆ, ಕೇಳಿದ್ರಲ್ಲ ಪ್ರೇಮ್ ಅವ್ರ ಮಾತು. ಅವ್ರು ಹೇಳೋದು ನಿಜ. ಯಾಕೆ ಅಂತ ಅಂದರೆ ಜೀವನದಲ್ಲಿ ದುಡಿಯೋದು ಪ್ರತಿನಿತ್ಯ ಇರುತ್ತೆ, ಆದರೆ ಒಮ್ಮೆ ಆದರೂ ಗೋವಾಗೆ ಬಂದು ಎಂಜಾಯ್ ಮಾಡಿ ಅಂತ ಇದ್ದಾರೆ. ನಾನು ಇವತ್ತು ಇವ್ರ ಜೊತೆಯಲ್ಲಿ ಬೈಕ್ ರೈಡ್, ಅಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೇ ಗಾಡಿ, ಇದರಲ್ಲಿ ನಾನು ರೈಡ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವ ಥರ ಇರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ ಎಲ್ಲ ಕಡೆಯಿಂದ ಜನಗಳಿಲ್ಲಿ ಬಂದಿದ್ದಾರೆ. ದೀಪಾವಳಿ ಸೀಸನ್ ಈಗ ಸ್ವಲ್ಪ ಟೂರಿಸ್ಟು ಜಾಸ್ತಿನೇ ಇರ್ತಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ನಾವು ಕೂಡ ಎಂಜಾಯ್ ಮಾಡೋಣ ಬನ್ನಿ. ಹೋಗಿ ಕನ್ನಡತನ ಬೇಡವಂತೆ.
ಅಷ್ಟೇ ಒಂದೇ ರೌಂಡು ಇದು. ಸ್ನೇಹಿತರೆ, ಈ ವಿಡಿಯೋ ನೋಡಿದ್ರಲ್ಲ, ಕನ್ನಡಿಗರ ಗತ್ತು ಗೋವಾಗೂ ಗೊತ್ತು ಎಂಬ ಮಾತು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. 500 ಏನು ಆ ಸಮುದ್ರದಲ್ಲಿ 500 ಪ್ರವಾಸಿಗರನ್ನ ಕರ್ಕೊಂಡೋಗಿ ಒಂದು ರೌಂಡ್ ಹಾಕಿಸಿ ಅವರಿಂದ ಪ್ರತಿ 500 ರೂಪಾಯಿನ ಆತ ಕಲೆಕ್ಟ್ ಮಾಡಿ 2.5 ಲಕ್ಷ ರೂಪಾಯಿನ ಸಂಪಾದನೆ ಮಾಡ್ತಾನೆ. ಆದರೆ ಅದರಲ್ಲಿ ಆತನಿಗೆ ಎಷ್ಟು ಕೊಡ್ತಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಆದರೆ ನಮ್ಮ ಕನ್ನಡಿಗನಿಗೆ, ಒಬ್ಬ ಕನ್ನಡಿಗನಿಗೆ ಗೋವಾದಲ್ಲಿ ನಾವು ಸಪೋರ್ಟ್ ಮಾಡಬೇಕು. ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ. ಅದೇ ರೀತಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನೂ ವಸಂತವಾಣಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ.